ಫ್ಯಾನ್ಸ್ ವಾರ್ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲಿ ಈಗ ಸ್ಟಾರ್ ವಾರ್ ಕೂಡ ಆರಂಭ ಆಗಿದೆ. ಒಂದು ಕಡೆ ಫ್ಯಾನ್ಸ್ ವಾರ್ ನಡೀತಾ ಇದೆ, ಡೆವಿಲ್ ವರ್ಸಸ್ ಮಾರ್ಕ್, ಕಿಚ್ಚ ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ನಡೀತಾ ಇದೆ. ಇತ್ತ ಸುದೀಪ್ ಆಪ್ತ ವಿನಯ್ ಗೌಡ ವರ್ಸಸ್ ದರ್ಶನ್ ಆಪ್ತ ಧನ್ವೀರ್ ಗೌಡ ಮಧ್ಯೆ ಈಗ ಫೈಟ್ ಶುರುವಾಗಿದೆ. ಕಿಚ್ಚ ಸುದೀಪ್ ಸಿಂಹ ಅಂತ ಧನ್ವೀರ್ಗೆ ವಿನಯ್ ಕೌಂಟರ್ ಕೊಟ್ಟಿದ್ದಾರೆ. ಇದೀಗ ಮತ್ತೆ ವಿನಯ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ ಧನ್ವೀರ್ ಗೌಡ. ಡೆವಿಲ್ನಲ್ಲಿ ವಿನಯ್ಗೆ ದರ್ಶನ್ ಹೆದರಿಸೋ ಸೀನ್ ಪೋಸ್ಟ್ ಮಾಡಿದ್ದಾರೆ. ಲಯನ್ ಕಿಂಗ್ ಸೀನ್ ಹಾಕಿಯೂ ನಟ ಧನ್ವೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಈಗ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಜೊತೆಗೆ ಸ್ಟಾರ್ ವಾರ್ ಕೂಡ ಆರಂಭ ಆಗಿದೆ. ಸುದೀಪ್ ಆಪ್ತ ವಿನಯ್ ಗೌಡ ವರ್ಸಸ್ ದರ್ಶನ್ ಆಪ್ತ ಧನ್ವೀರ್ ಗೌಡ ಮಧ್ಯೆ ಈಗ ಫೈಟ್ ಆರಂಭ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ಒಂದ್ ಕಡೆ ಫ್ಯಾನ್ಸ್ ವಾರ್ ಡೆವಿಲ್ ವರ್ಸಸ್ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ, ಸುದೀಪ್ ವರ್ಸಸ್ ದರ್ಶನ್ ಅಂತ ಒಂದ್ ಕಡೆ. ಈಗ ಅಭಿಮಾನಿಗಳ ವಾರ್ ಏನೋ ಇರುತ್ತೆ, ಸಹಜ ಅನ್ಬೋದು. ಈಗ ಸ್ಟಾರ್ ವಾರ್ ಕೂಡ ಆರಂಭ ಆಗಿರುವಂತದ್ದು ವಿದ್ಯಾ. ನಿಜ ಮಧುಸೂದನ್, ಇವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತ ಹೇಳ್ತಾರಲ್ಲ, ಬಹುಶಃ ಆ ಕೆಲಸ ಆಗ್ತಾ ಇದೆ ಸ್ಟಾರ್ಗಳಿಂದ. ಯಾವುದು ಆಗಬಾರ್ದು ಅಂತ ಹೇಳಿ ಸ್ಯಾಂಡಲ್ವುಡ್ ನಲ್ಲಿ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು, ನಿಜವಾದ ಸಿನಿ ಪ್ರೇಮಿಗಳು ನಿರೀಕ್ಷೆ ಮಾಡಿದ್ರು. ಸದ್ಯ ಆ ಘಟನೆಗಳೇ ನಡೀತಾ ಇರುವುದು ನಿಜಕ್ಕೂ ವಿಪರ್ಯಾಸ. ನಾಳೆ 2 ಬಹುನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಆ ಸಿನಿಮಾಗಳ ರಿಲೀಸ್ಗೂ ಮುಂಚೆ ಆರಂಭವಾಗಿರುವಂತಹ ಈ ರಾಮಾಯಣ ಇದೆಯಲ್ಲ, ಇದು ವಾತಾವರಣವನ್ನೇ ಕೆಡಿಸ್ತಾ ಇದೆ. ಅಂದ್ರೆ ಅಭಿಮಾನಿಗಳ ನಡುವೆ ಇದ್ದಂತಹ ಆ ಸೌಹಾರ್ದತೆ, ಪರಸ್ಪರ ಸಿನಿಮಾಗಳ ಬಗ್ಗೆ ಇದ್ದಂತಹ ಗೌರವ, ಪರಸ್ಪರ ನಟರ ಬಗ್ಗೆ ಇದ್ದಂತಹ ಗೌರವ, ಅದನ್ನೇ ಇದು ಹಾಳು ಮಾಡ್ತಾ ಇದೆ. ಸುದೀಪ್ ಕೊಟ್ಟಂತ ಹೇಳಿಕೆ ನಮಗೆ ಗೊತ್ತಿದೆ, ಹುಬ್ಳಿ ವೇದಿಕೆನಲ್ಲಿ ಏನ್ ಹೇಳಿದ್ರು ಅಂತ ಹೇಳಿ. ಆಮೇಲೆ ಅವ್ರು ಸ್ಪಷ್ಟನೆ ಕೊಟ್ರು, ಇಲ್ಲ ನಾನು ಯಾರನ್ನು ಗುರಿಯಾಗಿಸಿ ಮಾತನಾಡ್ಲಿಲ್ಲ, ನಾನು ಮಾತನಾಡಿದ್ದು ಪೈರಸಿ ಬಗ್ಗೆ ಮಾತನಾಡಿದ್ದು, ಯಾರು ಪೈರಸಿ ಮಾಡ್ತಾರೋ ಅವ್ರ ಬಗ್ಗೆ ಮಾತನಾಡಿದ್ದು ಅಂತ ಹೇಳಿ ಅವ್ರು ಸ್ಪಷ್ಟನೆಯನ್ನ ಕೊಟ್ಟರು ಕೂಡ ಅವ್ರು ಆಡಿದಂತಹ ಮಾತುಗಳಲ್ಲೇ ಅವ್ರು ಯಾರಿಗೆ ಹೇಳಿದ್ದು ಅನ್ನೋದು ಅರ್ಥ ಆಗಿತ್ತು. ಯಾಕಂದ್ರೆ ಯುದ್ಧಕ್ಕೆ ರೆಡಿ ಅಂತ ಮಾತ್ರ ಅವ್ರು ಹೇಳಿರ್ಲಿಲ್ಲ, ಅಥವಾ ಯುದ್ಧಕ್ಕೊಂದು ಪಡೆ ಸಿದ್ಧವಾಗಿದೆ ಅಂತ ಮಾತ್ರ ಸುದೀಪ್ ಹೇಳಿರ್ಲಿಲ್ಲ. ಅದ್ರ ಜೊತೆಗೆ ಇನ್ನೂ 1-2 ಲೈನ್ಗಳನ್ನ ಸೇರಿಸಿದ್ರು ಅವರು. ನನ್ನ ಅಭಿಮಾನಿಗಳ ಮೇಲೆ ನನ್ನಿಂದಾಗಿ ಕಲ್ಲು ತೂರಾಟ ಆಗ್ತಾ ಇದೆ, ನಾನ್ ಸೈಲೆಂಟ್ ಆಗಿರೋದಕ್ಕೆ, ಹಾಗಾಗಿ ತಡೆಯೋ ತನಕ ತಡೀರಿ, ಮಾತಾಡೋ ಟೈಮ್ ಬಂದಾಗ ಮಾತಾಡಿ ಅಂತ ಹೇಳಿ ಕಿಚ್ಚು ಹಚ್ಚುವಂತಹ ಕೆಲಸವನ್ನ ನಿಜಕ್ಕೂ ಮಾಡಿದ್ ಕಿಚ್ಚಾನೆ. ಅವ್ರ ಮಾತುಗಳನ್ನ ಯಾರು ಸುದೀಪ್ ಅಭಿಮಾನಿಗಳ ಜೊತೆ ಪ್ರತಿ ಬಾರಿ ಯುದ್ಧಕ್ಕೆ ನಿಲ್ಲೋರು ಯಾರು, ಅದು ಎಲ್ರಿಗೂ ಗೊತ್ತು. ದರ್ಶನ್ ಅಭಿಮಾನಿಗಳು ಹಾಗೆ ಸುದೀಪ್ ಅಭಿಮಾನಿಗಳ ನಡುವೆ ಇದ್ದಂತಹ ವಾರ್ ದರ್ಶನ್ ಹೊರಗಡೆ ಇದ್ದಾಗ. ಆದ್ರೆ ರೀಸೆಂಟ್ ಡೇಸ್ ಅಲ್ಲಿ ಅದೆಲ್ಲವೂ ಕೂಡ ಕಾಮ್ ಡೌನ್ ಆಗಿತ್ತು. ಅಂತಹ ದೊಡ್ಡ ಮಟ್ಟದ ಆ ರೇಜು ಅಥವಾ ಟ್ರೋಲ್ಗಳು ಕಾಣೋಕ್ ಸಿಗ್ತಿರ್ಲಿಲ್ಲ. ಆದ್ರೆ ಕಿಚ್ಚ ಕೊಟ್ಟಂತಹ ಒಂದು ಹೇಳಿಕೆಯಿಂದ ಕಿಚ್ಚ ಹತ್ಕೊಂಡ್ಬಿಡ್ತು. ಸುದೀಪ್ ಏನೋ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟರು ಮಧುಸೂದನ್, ಆದ್ರೆ ಅಭಿಮಾನಿಗಳ ನಡುವೆ ಆ ಹಾಳಾದಂತಹ ವಾತಾವರಣ, ಆ ಹಾಳಾದಂತಹ ಸಾಮರಸ್ಯ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಕೆತ್ತಚಾಟ, ಅದಕ್ಕೆ ಫುಲ್ ಸ್ಟಾಪ್ ಹಾಕೋದು ಯಾರು? ಬಹುಶಃ ಅವರ ಆಪ್ತರು ಇದನ್ನ ಮಾಡಬಹುದಾಗಿತ್ತೇನೋ, ಬ್ಯಾಲೆನ್ಸ್ ಮಾಡಿ ಮಾತನಾಡಬಹುದಾಗಿತ್ತೇನೋ. ಬಟ್ ದುರಂತ ಇದು. ತಮ್ಮ ನಟರ ಪರವಾಗಿ ತಾವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕೆ ಮೊದಲಿಗೆ ಧನ್ವೀರ್ ಮಾತನಾಡ್ತಾರೆ. ಧನ್ವೀರ್ ಹಾಕಿದಂತಹ ಪೋಸ್ಟ್ ಅನ್ನ ನಾವು ಗಮನಿಸಿದ್ವಿ. ಅವರು ಫಸ್ಟಿಗೆ ಅವ್ರು ಹಾಕ್ತಾರೆ, ಕಾಡಿನಲ್ಲಿ ಎಷ್ಟೇ ನರಿಗಳು ಎಷ್ಟೇ ಪ್ರಾಣಿಗಳಿರ್ಬಹುದು, ಬಟ್ ಕಾಡಿನಲ್ಲಿ ರಾಜ ಅಂತಿರೋದು ಅದು ಒಂದೇ, ಅದು ಸಿಂಹ ಮಾತ್ರ ಅಂತ ಹೇಳಿ. ಅವ್ರು ಹಾಕಿದ್ದು ಮೊನ್ನೆ 1 ದಿನ ಬಿಟ್ಟು, 1 ಅಥವಾ 2 ದಿನ ಬಿಟ್ಟು, ಅವ್ರು ಹಾಕಿದ ದಿನ ಹಾಗೆ ನೆಕ್ಸ್ಟ್ ಡೇ 2 ದಿನ ಬಿಟ್ಟು ವಿನಯ್ ಗೌಡ ಸುದೀಪ್ ಅವ್ರ ಜೊತೆಗೆ ಬಹಳ ಕ್ಲೋಸ್ ಆಗಿ ಕಾಣಿಸ್ಕೊಳ್ಳೋರು, ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು, ಅವರು ಪೋಸ್ಟ್ ಹಾಕ್ತಾರೆ. ಹೌದು, ಕಾಡಲ್ಲಿ ಒಬ್ನೇ ರಾಜ ಇರೋದು, ಆದ್ರೆ ಆ ರಾಜ, ಆ ಸಿಂಹ ಯಾರು ಅಂದ್ರೆ ಅದು ಸುದೀಪ್ ಅಂತ ಹೇಳಿ ಇವ್ರು ಪೋಸ್ಟ್ ಮಾಡ್ತಾರೆ. ಜನ ಅಥವಾ ನೋಡೋರು ಅಥವಾ ಅಭಿಮಾನಿಗಳು ಕುರುಡ್ರಲ್ಲ ಮಧುಸೂದನ್. ಯಾರಿಗೆ ಹಾಕಿದ್ರು, ಏನಕ್ಕೆ ಹಾಕಿದ್ರು ಅವ್ರು ಅಲ್ಲ ಗಳಿಬಹುದು, ಇಲ್ಲ ನಾನು ಹಂಗ ಹಾಕಿಲ್ಲ ಹಿಂಗ ಹಾಕಿಲ್ಲ ಅಂತ ಹೇಳಿ. ಬಟ್ ಅವ್ರು ಹಾಕಿದ್ ಯಾರಿಗೆ ಅನ್ನೋದು ಇಬ್ರು ಹಾಕಿದ್ದು ಕೂಡ ವೆರಿ ಮಚ್ ಕ್ಲಿಯರ್. ಜನ ಅದನ್ನ ಅರ್ಥ ಮಾಡ್ಕೊಂಡಿರೋ ರೀತಿನೂ ವೆರಿ ಮಚ್ ಕ್ಲಿಯರ್. ಅಲ್ಲಿಗೆ ಏನಾಯ್ತು, ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಇಬ್ಬರ ಕಡೆಯಿಂದ ಆಯ್ತು. ವಿನಯ್ ಗೌಡ ಹಾಕಿದ್ರು ಅಂತ ಹೇಳಿ ಧನ್ವೀರ್ ಸುಮ್ಮಿರ್ತಾರಾ? ಧನ್ವೀರ್ ದರ್ಶನ್ ಅವ್ರ ಜೊತೆಗೆ ಅದ್ ಎಷ್ಟರ ಮಟ್ಟಿಗೆ ಆಪ್ತರಾಗಿದ್ದಾರೆ, ಅವ್ರ ಪರವಾಗಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ 2 ವಿಡಿಯೋಗಳನ್ನ ಹಾಕಿದ್ದಾರೆ. ಆ 2 ವಿಡಿಯೋದಲ್ಲೂ ವಿನಯ್ ಗೌಡಗೆ ಹಾಗೆಯೇ ನಟ ಸುದೀಪ್ ಅವರಿಗೆ ಯಾವ ರೀತಿ ಟಕ್ಕರ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು ಮಧುಸೂದನ್. ಒಂದು ಫಸ್ಟಿಗೆ ಹಾಕಿರೋದು ಲಯನ್ ಕಿಂಗ್ ಸಿನಿಮಾದ ವಿಡಿಯೋ. ಆ ಲಯನ್ ಕಿಂಗ್ ವಿಡಿಯೋದಲ್ಲಿ ಒಂದು ಡೈಲಾಗ್ ಬರುತ್ತೆ ನೋಡಿ. ಮೊದಲಿಗೆ ಸಿಂಬಾ ಹೇಳ್ತಾನೆ, ಕಾಡಿಗೆ ರಾಜ ನಾನೇ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದಾಗ ಒಂದು ಲೇಡಿ ಕ್ಯಾರೆಕ್ಟರ್, ಲೇಡಿ ಸಿಂಹ ಬಂದ್ಬಿಡುತ್ತೆ. ಆ ಸಿಂಹ ಬಂದು, ನೀನು
ಸಿಂಹನ್ನ ಹೊಡಿಬೇಕು ಅಂದ್ರೆ ನಮ್ಮನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ದರ್ಶನ್ ಅಭಿಮಾನಿಗಳನ್ನ ಮೊದಲು ದಾಟ್ಕೊಂಡು ಹೋಗಿ ನೀವು ಆಮೇಲೆ ದರ್ಶನ್ನ ಮುಟ್ಟಿ ಅನ್ನುವಂಥ ಅರ್ಥದಲ್ಲಿ. ಅದಾದ ಬಳಿಕ ಡೆವಿಲ್ ಸಿನಿಮಾದಲ್ಲಿ ನಮ್ಗೆ ಗೊತ್ತೇ ಇದೆ, ವಿನಯ್ ಗೌಡ ಆ ಸಿನಿಮಾದಲ್ಲಿ ವಿಲನ್ ರೋಲ್ ನ ಪ್ಲೇ ಮಾಡಿದ್ದಾರೆ, ಬಹಳ ಪ್ರಮುಖವಾದಂತಹ ಪಾತ್ರ. ಆದ್ರೂ ಸಿನಿಮಾ ಪ್ರಮೋಷನ್ಸ್ಗೆಲ್ಲ ಅವ್ರು ಹೋಗಿರ್ಲಿಲ್ಲ. ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಟೈಮ್ನಲ್ಲೂ ಯಾಕೆ ಹೋಗ್ಲಿಲ್ಲ ಅನ್ನೋದನ್ನ ಹೇಳಿದ್ರು. ಬಟ್ ಅದೇ ಸೀನನ್ನ ವಿನಯ್ ಗೌಡ ಆಗಿ ಹೊಡೆಯೋ ಸೀನ್ ಅಥವಾ ಹೆದರಿಸೋ ಸೀನನ್ನ ಹಾಕಿ ಧನ್ವೀರ್ ಕೌಂಟರ್ ಕೊಟ್ಟಿದ್ದಾರೆ. ಓವರ್ ಆಗಿ ಏನ್ ನಡೀತಾ ಇದೆ ಅಂತಂದ್ರೆ, ಅಭಿಮಾನಿಗಳ ಮಧ್ಯೆ ಕಿಚ್ಚನ್ನಂತೂ ಹಬ್ಸಿದ್ರು ಇವರು. ಆದ್ರೆ ಅದನ್ನ ಆರಿಸುವಂತಹ ಕೆಲಸ ಯಾರಿಂದಾದ್ರೂ ಆಗ್ಬೇಕಾಗಿತ್ತು. ಬಟ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಟರಿಂದಾನೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಆಗ್ತಾ ಇರೋದು ನಿಜಕ್ಕೂ ದುರಂತ, ವಿಪರ್ಯಾಸ. ಇದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಲ್ಲ. ಮಧುಸೂದನ್, ಧನ್ಯವಾದ ವಿದ್ಯೇಶ್ವರಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.